ಆತನ ಬಳಿಯಲ್ಲಿ ದವಸ ಧಾನ್ಯಗಳಿರಲಿಲ್ಲ. ಆತನು ಮೀನುಗಾರನಾಗಿರಲಿಲ್ಲ. ಆದರೂ 5,000ಕ್ಕಿಂತ ಹೆಚ್ಚು ಜನರಿಗೆ ಕೇವಲ 5 ರೊಟ್ಟಿ 2 ಮೀನುಗಳಿಂದ ತೃಪ್ತಿಯಾಗಿ ಪೋಷಿಸಿದನು. ಆತನನ್ನು ಶಿಲುಬೆಗೇರಿಸಿದ ಸಮಯದಲ್ಲಿ ಕಣ್ಣೀರಿಡಲು ಹೆಚ್ಚು ಜನರು ಜೊತೆಗಿರಲಿಲ್ಲ. ಆದರೆ ಮಧ್ಯಾಹ್ನದ ಸೂರ್ಯನು ತನ್ನ ಮುಖವನ್ನು ಮರೆಮಾಡಿದನು. ಇಡೀ ಭೂಮಿ ಕತ್ತಲಾಯಿತು. ಆತನನ್ನು ಶಿಲುಬೆಗೇರಿಸಿದ ಕ್ರೂರ ಪಾಪಿಗಳು ಆತನ ಮುಂದೆ ನಡುಗದಿದ್ದರೂ ಆತನ ಪರಿಶುದ್ಧವಾದ ಜೀವಿತದ ಮುಂದೆ ಭೂಮಿ ನಡುಗಿತು. ಪ್ರಕೃತಿ ಆತನಿಗೆ ಶಿರಬಾಗಿತ್ತು. ಆತನು 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದನು. ಆತನು ಒಂದು ಪುಸ್ತಕವನ್ನು ಬರೆದಿಲ್ಲ, ಯಾವ ದೇವಾಲಯವನ್ನು ಕಟ್ಟಿಲ್ಲ. ಆತನು ಮಾನವ ಇತಿಹಾಸದಲ್ಲಿ ಪ್ರಮುಖನಾಗಿದ್ದಾನೆ. ಮಾನವ ಕುಲವನ್ನು ಪಾಪದಿಂದ ರಕ್ಷಿಸಿ ನಿತ್ಯ ಜೀವಕ್ಕೆ ಸೇರಿಸಲು ಶಕ್ತನಾಗಿದ್ದಾನೆ. ಆತನು ನನ್ನ ಸ್ವಾಮಿ, ನನ್ನ ದೇವರು ಎಂದು ನಾವು ಧೈರ್ಯದಿಂದ ಕರೆಯಬಹುದಾದ ಏಕೈಕ ವ್ಯಕ್ತಿಯಾಗಿದ್ದಾನೆ. ಆತನು ಸುಮಾರು 2,000 ವರ್ಷಗಳ ಹಿಂದೆ ಬೆತ್ಲೆಹೇಮಿನಲ್ಲಿ ಹುಟ್ಟಿ ನಜರೇತಿನಲ್ಲಿ ಬೆಳೆದು ಯೋರ್ದಾನ್ ಹೊಳೆಯಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಇಸ್ರಾಯೇಲಿನ ಹಳ್ಳಿಗಳಲ್ಲೂ ನಡೆದು ಸುವಾರ್ತೆ ತಿಳಿಸಿ ಕಲ್ವಾರಿ ಗುಡ್ಡದಲ್ಲಿ ಶಿಲುಬೆಗೇರಿಸಲ್ಪಟ್ಟು 3ನೇ ದಿನ ತೋಟದ ಸಮಾಧಿಯಿಂದ ಮರಣವನ್ನು ಜಯಿಸಿ ಎದ್ದು ಬಂದು ಇಂದೂ ಸಹ ತನ್ನನ್ನು ನಂಬುವವರ ಹೃದಯದಲ್ಲಿ ರಾಜನಾಗಿ ಬಾಳುವ ಯೇಸು ಕ್ರಿಸ್ತನೇ ಆತನು. ಆತನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದಾನೆ. ಆತನಲ್ಲಿ ಜ್ಞಾನವೂ ಪ್ರೀತಿಯೂ ಕರುಣೆಯೂ ತುಂಬಿವೆ. ಆತನ ಜೀವವು ಮನುಷ್ಯರಿಗೆ ಬೆಳಕಾಗಿದೆ. ಆತನ ವಾಕ್ಯವು ನಿತ್ಯತೆಗೆ ನಮ್ಮನ್ನು ಸೇರಿಸುವಂಥವುಗಳಾಗಿವೆ. ಆತನು ಮುಟ್ಟಿದ್ದು ಕುಷ್ಠರೋಗಿಗಳನ್ನು. ಪಾಪಿಗಳಿಗೆ ಆತನ ಪ್ರೀತಿ ಸಿಕ್ಕಿತು. ದುಃಖಿಸುವವರು ಮತ್ತು ಬಡವರು ಆತನಿಂದ ತೃಪ್ತರಾದರು. ಆತನು ಜೀವದ ರೊಟ್ಟಿಯಾಗಿದ್ದಾನೆ. ಆತನನ್ನು ನಂಬುವವರು ಸತ್ತರೂ ಬದುಕುವರು. ಎಲ್ಲ ರಾಜರು ರಾಜಾಧಿರಾಜನಾದ ಯೇಸು ಕ್ರಿಸ್ತನ ಮುಂದೆ ಶಿರಬಾಗುವರು. ಆ ಯೇಸು ಕ್ರಿಸ್ತನು ಒಮ್ಮೆ ಹೀಗೆ ಹೇಳಿದನು, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು. ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡುಕೊಟ್ಟಾನು? ಮನುಷ್ಯಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತವಾಗಿ ಬರುವನು. ಆವಾಗ ಆತನು ಒಬ್ಬೊಬ್ಬನಿಗೆ ಅವನವನ ನಡತೆಗೆ ತಕ್ಕ ಫಲವನ್ನು ಕೊಡುವನು. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಆಮೆನ್.